ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಭಕ್ತಾದಿಗಳಿಗೆ ತೊಂದರೆ ಕೊಟ್ಟರೆ ಹುಷಾರ್. ಇಂಡಿ ಸಿಪಿಐ ಪ್ರದೀಪ್ ಬೀಸೆ. ದಿನಾಂಕ 25/6/2025 ಇಂಡಿ ಪಟ್ಟಣದ ನಗರ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಇಂಡಿ ಸಿಪಿಐ ಪ್ರದೀಪ್ ಬೀಸೆ ಇವರ ನೇತೃತ್ವದಲ್ಲಿ ಶಾಂತಿ ಸಭೆ ಹಮ್ಮಿಕೊಳ್ಳಲಾಯಿತು. ಈ ಸಭೆಯಲ್ಲಿ ಸಿಪಿಐ ಪ್ರದೀಪ್ ಬೀಸೆ ಅವರು ಮಾತನಾಡಿ, ಬರುವ ಮೊಹರಂ ಹಬ್ಬವನ್ನು ನಾವು ಎಲ್ಲಾ ವರ್ಗದವರು ಸೇರಿಕೊಂಡು ಅಚ್ಚುಕಟ್ಟಾಗಿ ಯಾವುದೇ ಜಾತಿ ಭೇದ ಮಾಡದೆ ಅಣ್ಣ ತಮ್ಮಂದಿರ ಹಾಗೆ ಬೇರೆ ಊರಿನಿಂದ ಬಂದ ಭಕ್ತಾದಿಗಳಿಗೆ, ಹೆಣ್ಣು ಮಕ್ಕಳಿಗೆ, ಅದರಲ್ಲಿಯೂ ವಯಸ್ಸಾದ ತಾಯಂದಿರಿಗೆ, ಮಕ್ಕಳಿಗೆ ತೊಂದರೆಯಾಗದಂತೆ ನೋಡಿಕೊಂಡು ಇಂಡಿ ಊರಿನ ಮೊಹರಂ ಹಬ್ಬ ಒಂದು ಒಳ್ಳೆಯ ಸಂದೇಶವನ್ನು ನಾವು ನೀವು ಎಲ್ಲರೂ ಕೂಡಿ ಕೊಡೋಣ ಎಂದು ಹೇಳಿದರು. ನೆರೆಯ ಮಹಾರಾಷ್ಟ್ರದ ಪುಣೆ, ಮುಂಬೈ, ಸೋಲಾಪುರ್ ಸಾಕಷ್ಟು ಭಕ್ತಾದಿಗಳು ಮೊಹರಂ ಹಬ್ಬಕ್ಕಾಗಿ ಇಂಡಿಗೆ ಬರುತ್ತಾರೆ. ನಾವು ಎಲ್ಲಾ ಭಕ್ತಾದಿಗಳನ್ನು ಊರಿನ ಜನರು ಮತ್ತು ಪೊಲೀಸ್ ಸಿಬ್ಬಂದಿ ಅವರಿಗೆ ದೇವರ ದರ್ಶನಕ್ಕಾಗಿ ಅನುಕೂಲ ಮಾಡಿಕೊಡಬೇಕು. ಇಂಡಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾಗಳು, ಬ್ಯಾರಿಕೇಡ್ಗಳು ಅಳವಡಿಸಲಾಗುವುದು ಮತ್ತು ಹುಸೇನ್ ಬಾಷಾ ದರ್ಗಾದ ಹತ್ತಿರ ಸಾಕಷ್ಟು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು. ಯಾರಾದರೂ ಭಕ್ತಾದಿಗಳಿಗೆ ತೊಂದರೆ ಕೊಟ್ಟರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಇದೇ ಸಮಯದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇರುವುದರಿಂದ ನಾವು ಸುಮಾರು 20 ದಿನಗಳಿಂದ ನಮ್ಮ ಸಿಬ್ಬಂದಿಗಳೊಂದಿಗೆ ರಾತ್ರಿ ಹಗಲು ದುಡಿಯಬೇಕಾಗುತ್ತದೆ. ಅದಕ್ಕೆ ನಮ್ಮ ಊರಿನ ಜನರು ಸಹ ನಮ್ಮ ಜೊತೆಗೆ ಇರಬೇಕು ಎಂದು ಹೇಳಿದರು. ಈ ಸಮಯದಲ್ಲಿ ಜೆಡಿಎಸ್ ಮುಖಂಡರಾದ ಶ್ರೀಶೈಲಗೌಡ ಪಾಟೀಲ್ ಅವರು ಮಾತನಾಡಿ, ಮೊಹರಂ ಹಬ್ಬವನ್ನು ಶತಮಾನಗಳಿಂದ ನಾವು ಎಲ್ಲ ವರ್ಗದ ಜನರು ಅಣ್ಣ ತಮ್ಮಂದಿರ ಹಾಗೆ ಆಚರಿಸಿಕೊಂಡು ಬಂದಿದ್ದೇವೆ. ಅದೇ ತರಹ ಈ ವರ್ಷವೂ ಕೂಡ ನಾವು ಮೊಹರಂ ಹಬ್ಬವನ್ನು ಯಶಸ್ವಿಗೊಳಿಸೋಣ ಎಂದು ಹೇಳಿದರು. ಈ ಸಮಯದಲ್ಲಿ ಸಾಕಷ್ಟು ಜನರು ಮೊಹರಂ ಹಬ್ಬದ ಪ್ರಯುಕ್ತ ಉಪವಾಸವನ್ನು ಆಚರಿಸುತ್ತಾರೆ. ಅದಕ್ಕೆ ಪೊಲೀಸ್ ಸಿಬ್ಬಂದಿಯವರು ಈ ಉಪವಾಸ ಮಾಡುತ್ತಿರುವ ಜನರಿಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡಿಕೊಳ್ಳಬೇಕು ಎಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಪ್ರಭುಗೌಡ ಪಾಟೀಲ್, ಮಾಜಿ ಪುರಸಭೆ ಅಧ್ಯಕ್ಷರಾದ ದೇವೇಂದ್ರ ಕುಂಬಾರ್, ಅಂಜುಮನ್ ಇಸ್ಲಾಂ ಕಮಿಟಿಯ ಉಪಾಧ್ಯಕ್ಷರಾದ ಹುಸೇನ್ ಬೇಪಾರಿ, ಸೆಕ್ರೆಟರಿ ಜಮಾದಾರ್, ದರ್ಗಾ ಕಮಿಟಿಯ ಕಾರ್ಯದರ್ಶಿಯಾದ ಮಕಾಂದಾರ್, ಹುಸೇನ್ ಬಾಷಾ ಜಮಾದಾರ್, ಚೇತನ್ ಕಾಲೇಬಾಗ್ ಮಾತನಾಡಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟರು. ಈ ಸಭೆಯಲ್ಲಿ ಬಲ್ಲುಗೌಡ ಪಾಟೀಲ್, ಪುರಸಭೆ ಅಧಿಕಾರಿಗಳಾದ ಸೋಮು ನಾಯಕ್, ತುಕಾರಾಮ್ ವಾಲಿಕಾರ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಹಜರತ್ ಮುಲ್ಲಾ. ಇವರಾಗಲಿ ಮತ್ತು ಗೌಡರಾಗಲಿ ಎಲ್ಲರೂ ಕೂಡ ಹೇಳಿದಂತೆ ಇದು ಬರೀ ನಮಗೆ ಟಿಪ್ಪಣಿ ಅಂತಲ್ಲ ಅನ್ನೋಕ್ಕಾಗಿಲ್ಲ. ಇನ್ನು ಕೂಡ ಸಲಹೆ ಮಾತುಗಳು ನಾವು ಭಾಳ ಯಶಸ್ವಿಯಾಗಿ ನಾವು ನಿರ್ವಹಿಸಬೇಕು. ಆಯ್ಕೆ ಪಟ್ಟ ಕೊಟ್ಟರು ನಿರ್ವಹಿಸಬೇಕು. ನೀವು ಅದನ್ನು ನಮಗೆ ಏನು ಹೇಳ್ತಿರಲ್ಲ ಆ ಸಲಹೆ ಸೂಚನೆ ನಾವೆಲ್ಲ ಭಾಳ ಖುಷಿ ಇರ್ತದೆ. ಪೊಲೀಸ್ ಕೆಲಸ ಇರುವುದೇ ಒಂದು ಇದ್ರ ಮೇಲೆ ಒಂದು ಇಂಟಿಗ್ರೆನ್ಸ್ ರಿಪೋರ್ಟ್ ಮೇಲೆ ನೀವೇನು ಮಾಹಿತಿ ಆಧಾರದ ಮೇಲೆ ಸಮಾಜದಲ್ಲಿ ಘಾತಕ ಶಕ್ತಿಗಳನ್ನು ಮತ್ತು ಏನು ರೌಡಿ ಶಕ್ತಿಗಳನ್ನು ಮತ್ತು ಎಮೋಗೆ ಅಂತ ಕಳ್ಳರನ್ನು ಅಂತ ನಾವು ನಿಗಾ ಇಡಲಿಕ್ಕೆ ನೀವು ಭಾಳ ಸಲಹೆ ಇರ್ತಕ್ಕಂಥ ಒಂದು ವಿಷಯ ನಮಗೆ ಭಾಳ ತಿಳಿಸಿಕೊಟ್ಟಿದೆ. ಇದು ಭಾಳ ಹೆಮ್ಮೆ ವಿಷಯ. ಈ ಜಾತ್ರೆ ಏನು ನಡೀತಲ್ಲ 25ನೇ ದೇವರು ತುಂಬಿರ್ತವೆ ಮತ್ತು 2ನೇ ತಾರೀಕಿಗೆ ವಾಚ್ಮೆಂಟ್ ಇರ್ತದೆ ಮತ್ತು ಆಟೋ ಇವೆಲ್ಲನೂ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ಏನು ವಿಷಯ ಇದ್ದರೂ ಕೂಡ ನಾವು ತಿಳಿಸ್ರಿ. ನಾವು ಏನು ಕೂಡ ನಿಮ್ಮ ಜೊತೆ ನಾವು ಯಾವಾಗ ಪೊಲೀಸ್ ಇರ್ತೀವಿ. ಮತ್ತು 9ನೇ ತಾರೀಕಿಗೆ CM ಪ್ರೋಗ್ರಾಮ್ ಇದೆ. ನಾವು ಈ ಕಡೆ ಜಾತ್ರೆ ಹೋಗಬೇಕು ಮತ್ತು CM ಪ್ರೋಗ್ರಾಮ್ ಕೂಡ ನೋಡ್ಕೋಬೇಕಾಗಿದೆ. ಹೀಗಾಗಿ ಪ್ರತಿಯೊಂದು ಕೂಡ ನಾವು ಪ್ರತಿಯೊಂದು ದಿನ ಕೂಡ ಭಾಳ ಮಹತ್ವವಾಗಿ ಭಾಳ ಈ ಒಂದು 20 ಡೇಸ್ ಭಾಳ ಅಲರ್ಟ್ ಪೊಲೀಸ್ ಸಿಬ್ಬಂದಿರಾಗಲಿ ನಾವಾಗಲಿ ಪ್ರತಿಯೊಬ್ಬರು ಕೂಡ ಅಲರ್ಟ್ ಇದ್ದಾರೆ. ಮತ್ತು ಯಾವಾಗಲೂ ನಮ್ಮ ಬೀಡ್ ಸಿಬ್ಬಂದಿಗಳ ಒಂದು ಕಂಟಿನ್ಯೂ ಕಾಂಟ್ಯಾಕ್ಟಲ್ಲಿದೆ. ಬೀಡ್ ಸಿಬ್ಬಂದಿ ಕಾಂಟ್ಯಾಕ್ಟಾಗಿ ಅವ್ರ ಫೋನ್ ನಂಬರ್ಸ್ ನಿಮ್ಮ ಕಡೆ ಇದೆ ಮತ್ತು ನನ್ನ ಫೋನ್ ನಂಬರ್ಸ್ ಇದೆ. ಏನು ಕೂಡ ವಿಷಯ ಒಂದು ಸಲಹಾತ್ಮಕ ವಿಷಯ ನಮಗೆ ಗಮನಕ್ಕೆ ಬಂದರೆ ನಾವು ಕೂಡ ಅದಕ್ಕೆ ಸ್ಪಂದಿಸ್ತೀವಿ. ಮತ್ತು ಕೆಲವೊಂದು ಮಳೆಗಾಲ ಟೈಮಲ್ಲಿ ಕೆಲವೊಂದು ಆರೋಗ್ಯದ ವಿಚಾರವಾಗಿ ನಮ್ಮ ಗೌಡರು ಕೂಡ ಎಲ್ಲ ಹೇಳಿದ್ದಾರೆ, ದೇವೇಂದ್ರ ಕೂಡ ಹೇಳಿದ್ದಾರೆ. ಅವರು ಡಿಡಿಟಿ ಆಗಿರ್ಬೋದು ಅವರೆಲ್ಲ ನೋಡ್ಕೊತಾರೆ, ಮಾಡ್ತಾರೆ. ಅವರು ಬಂದೋಬಸ್ತ್ ವಿಚಾರವಾಗಿ ಕೆಲವೊಂದು ರ್ಯಾಂಪ್ ಹೈ ರ್ಯಾಂಪ್ ಇರೋದ್ರಿಂದ ನಮ್ಮ ಪೊಲೀಸರಿಂದ ಅಲ್ಲಿ ಪೊಲೀಸರು ಒಂದು ನಿಗಾ ಕಳ್ಳತನ ಆಗದೇ ಇರೋ ಒಂದು ನಿಗಾ ವಹಿಸಲಿಕ್ಕೆ ಏನೇನೋ ಸಮಸ್ಯೆಗಳ ಬಗ್ಗೆ ನೀವು ಭಾಳ ಕಷ್ಟ ಹೇಳಿದಿರಿ. ಅದು ಕೂಡ ನಾವು ನಮ್ಮ ಪುರಸಭೆಯವರ ಕಡೆಯಿಂದ ಸರ್ಕಾರದಿಂದ ನಾವು ರ್ಯಾಂಪ್ ಹಾಕಿಸಿ ನಮ್ಮ ಪೊಲೀಸ್ ಸಿಬ್ಬಂದಿ ನೇಮಿಸಿ ಮತ್ತು ಕೆಲವು ಕಡೆ ಹೆಣ್ಮಕ್ಳು ಗಂಡು ಮಕ್ಕಳು ಮತ್ತು ವಯಸ್ಕರು ಹೋಗಲಿಕ್ಕೆ ಮತ್ತು ಸಾಲ ಒಂದು ಸರ್ಕಾರಿ ಸಾಲಿನ ಹೋಗಲಿಕ್ಕೆ ಅವರಿಗೆ ಅವಕಾಶ ಕೊಡುವಂಥ ಒಂದು ಸಲಹೆಗಳಾಗಲಿ ಮತ್ತು ಬೋರ್ಡ್ ಹೇಳ್ದಂಗೆ ನೀರಿನ ಒಂದು ವ್ಯವಸ್ಥೆ ಆಗಲಿ. ಇಲ್ಲಿ ಬಂದಿರತಕ್ಕಂಥ ನೆಮ್ಮದಿಯಾಗಿ ದೇವರ ದರ್ಶನ ಹೋಗಬೇಕು. ಒಂಥರ ಮುಜುಗರಕ್ಕೀಡಾಗಿ ಪಾಪ ಅವರು ದುಡ್ಡು ಅವರ ಆಭರಣಗಳನ್ನು ಕಳ್ಕೊಂಡು ಹೋಗುವಂಥ ಸ್ಥಿತಿ ಆಗಬಾರ್ದು. ಹೆಣ್ಮಕ್ಳು ಬಂದವರು ಬೇರೆ ಬೇರೆದಿಂದ ಮುಜುಗರ ಆಗಿ ಹೋಗ್ಬಾರ್ದು. ವಯಸ್ಕರು ಬಂದವರಿಗೆ ಕೂಡ ನಿಜವಾಗ್ಲೂ ಇಲ್ಲಿ
ವಯಸ್ಕರಿಗೆ ಬಹಳ ಪ್ರಾಧಾನ್ಯತೆ ಕೊಟ್ಟು ಅವರಿಗೂ ಕೂಡ ಇಲ್ಲಿ ತೊಂದರೆ ಆಗೋದಂಗೆ ನಾವು ಎಲ್ಲ ಯಾರಿಗೂ ತೊಂದರೆ ಆಗೋದಂಗೆ ನೋಡ್ಕೊಂಡು ಹೋಗೋದು ಜವಾಬ್ದಾರಿ ಬರೀ ಪೊಲೀಸರು ಅಲ್ಲ ನಿಮ್ಮದು ಜವಾಬ್ದಾರಿ ಇದೆ. ಏನಾದರೂ ಕೂಡ ನಾವು ಗಮನಿಸ್ಕೊಂಡ್ಬರ್ರಿ. ಒಂದು ಜಾತ್ರೆಯನ್ನು ಭಾಳ ಯಶಸ್ವಿಯಾಗಿ ಮಾಡಲಿಕ್ಕೆ ಒಂದು ಸಮಾಜದಲ್ಲಿ ಹೆಂಗೆ ನಾವು ಒಂದು ಈಗ ಟ್ರಾಫಿಕ್ ವಿಚಾರ ಹೇಳಿದ್ವಲ್ಲ, ಈಗ ನಮ್ಮ ದೇಶದ ಒಂದು ನರ ವ್ಯವಸ್ಥೆ ಅಂದರೆ ಒಂದು ನರನಾಡಿ ವ್ಯವಸ್ಥೆ ಅಂತ ಎದಕ್ಕೆ ಕರಿತೀವಿ? ಸಂಚಾರಕ್ಕೆ, ವೆಹಿಕಲ್ಸ್ಗೆ. ಆದರೆ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿರಲ್ಲ. ಈ ಮಾಹಿತಿ ಕೂಡ ನಮಗೆ ಒಂದು ಈ ಜಾತ್ರೆ ಸುಗಮವಾಗಿ ಸಾಗಲು ಕೊಟ್ಟಿರ್ತಕ್ಕಂಥ ನಾವು ಮತ್ತು ಇಷ್ಟೆಲ್ಲ ಗೌರವ ಹೇಳಿದ್ದಾರೆ. ನಾವು ಅತಿ ಹೆಚ್ಚು ಗೌರವ ಅರ್ಥ ಇಲ್ಲ. ನಮ್ಮ ಸಿಬ್ಬಂದಿ, ನಮ್ಮ ಅರವತ್ತೂರಾಗಲಿ, ನಮ್ಮ ಸಿಬ್ಬಂದಿ, ನಮ್ಮ ನಾಸಿಂಗರಾಗಲಿ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ, ಎಲ್ಲ ಹೇಳಿದ್ದೀವಿ. ಎಲ್ಲ ಭಾಳ ಸಲಹೆಯಾಗಿರ್ತಕ್ಕಂಥ ವಿಷಯಗಳು ಹೇಳಿದ್ದೀವಿ. ಭಾಳ ಖುಷಿ ಇದೆ ನಮಗೆ. ಮತ್ತೊಬ್ಬರು ಕೂಡ ಈ ಜಾತ್ರೆ ಏನು ನಮ್ಮ ಪ್ರಥಮ ಜಾತ್ರೆ ಇದು ಒಂಥರ ಮೆಮೊರೇಬಲ್. ನನಗೇನು ಏನು ಡ್ಯೂಟಿ ಮಾಡ್ಲಿಕ್ಕೆ ಬಂದಿದ್ದೀನಿ, ನನಗೆ ಮೆಮೊರೇಬಲ್ ಇದೆ. ಅದು ಪ್ರತಿ ವರ್ಷ ಜಾತ್ರೆ ಕೂಡ ಜಾತ್ರೆ ಅದಕ್ಕೆ ಯಾರೇ ಬಂದವರು ಕೂಡ ಖುಷಿಯಾಗೋದು. ಇಂಡಿಗೆ ಬಂದವರು, ಜಾತ್ರೆಗೆ ಬಂದವರು, ದೇವರ ಒಂದು ಆಶೀರ್ವಾದಕ್ಕೆ ಬಂದವರು ಜಾತ್ರೆಯಿಂದ ಖುಷಿಯಾಗಿ ಹೋಗ್ಬೇಕು. ಆ ಥರ ಒಂದು ಒಳ್ಳೆಯ ಒಂದು ವಾತಾವರಣ, ಒಂದು ಧಾರ್ಮಿಕ ಭಾವನಾತ್ಮಕ ಒಂದು ವಾತಾವರಣ ಇದೆ. ಈ ವಾತಾವರಣ ಹೇಗೆಂದರೆ ಬೇರೆ ಬೇರೆ ಪ್ರಚಾರಕ್ಕೆ ಬರುವಂಥ ಇದು ಜಾತ್ರೆ, ಒಂದು ಧಾರ್ಮಿಕ ಭಾವನೆ ಇರತಕ್ಕಂಥ ಒಂದು ವ್ಯವಸ್ಥೆ. ಇಂಥ ಯಾವ ಶಿಸ್ತು ಕೂಡ ನೋಡಿ ನಾವು ಚಿಕ್ಕಂದಿದ್ದಾಗ ಇನ್ನೊಂದು ನೆನೆಸ್ಬೋದು. ಇದೇ ರೀತಿ ನಮ್ಮ ಮುಂದಿನ ಪೀಳಿಗೆ ಕೂಡ ಈ ಜಾತ್ರೆಯ ವಿಶೇಷತೆಯನ್ನು ಎತ್ತಿಡಬೇಕು. ಶಾಂತೇಶ್ವರ ಆಟದವರು ಶಾಂತೇಶ್ವರದ್ದು ಒಂದು ಜಾತ್ರೆ ಆಗಿದೆ, ಮತ್ತು ನಮ್ಮ ಹುಷಾರ್ ದರ್ಗಾ ಜಾತ್ರೆ ಇದೆ. ಪ್ರತಿಯೊಂದು ಕೂಡ ಮೆಮೊರೇಬಲ್ ಆಗಿರಬೇಕು. ಇದು ಇಂಡಿಗೆ ಸಿಕ್ಕಾಗಿರ್ತಕ್ಕಂಥ ಒಂದು ಮೌಲ್ಯವಾಗಿರುವಂಥ ಜಾತ್ರೆ, ಬೇರೆ ಎಲ್ಲ ಸಿಗೋದಿಲ್ಲ. ಅದಕ್ಕೆ ಈ ಜಾತ್ರೆ ತಾವೆಲ್ಲ ಇಲ್ಲಿ ಬಂದಿದ್ದೀವಿ. ಎಲ್ಲ ದೇವರು ಕುಂಡಿರ್ತಾನೆ, ಕೂತ್ಲು ಏನು ಬೀಳ್ತಾರ, ಕೂತ್ಲಿ ಬಿಡ್ಕೊಂಡು ಬಿದ್ದಾನೆ ಹಿಡ್ಕೊಂಡು ದೇವರು ಕುಂತು ಮರದಿಂದ ಹಿಡ್ಕೊಂಡು ರೋಜೆ ಇರ್ತಾರೆ ಸರ್. 5 ದಿನ 5ರಿಂದ ರಾತ್ರಿ 9 ತನ ತಾವು ಅತಿ ಹೆಚ್ಚಿನ ಸಿಬ್ಬಂದಿ ಬಂದು ರೋಜೆ ಬಿಡೋರಿಗೆ ತಾವು ನೀವು ಸಹಕಾರ ಮಾಡಿ ಒಂದು ಸ್ವಲ್ಪ ವಾತಾವರಣ ತಾವೆಲ್ಲ ತಾವು ಬಂದು ಸಹಕಾರ ಮಾಡಬೇಕು, ಪ್ರೊಟೆಕ್ಷನ್ ಕೊಡ್ಬೇಕಂತ ತಮಗ ಮನವಿ ಮಾಡ್ಕೊಳ್ತೀವಿ ಊರು ವತಿಯಿಂದ. ಮತ್ತು ಕೆಲವೊಂದು ಅವ ಕುಡಿಗಳು ಅವರೆಲ್ಲ ಸಾಹೇಬ್ರೆಲ್ಲ ಏನ್ ಮಾಡ್ಬೇಕೆಲ್ಲ ಮಾಡ್ತಾರ. ಅದಕ್ಕಾಗಿ ಯಾರು ಮಾಡ್ತಾರ, ಈ ಚೇತನ ಯಾವ ಮಾಡ್ತಾರ ಅವ್ರಿಗೆ ಇಂಟಿಮೇಷನ್ ಮುಚ್ಚಿಟ್ಕೋಬೇಡ್ರಿ. ಯಾರು ಅವ್ರಿಗೆ ಫೋನ್ ಮಾಡಿ ಕೇಸಿಂದ ನೀವು ಹಿಂಗೆ ಮಾಡಕತ್ತ ನೋಡ್ರಿ ಅಂದ್ರೆ ಅಲ್ಲೇ ಜಾಡ್ಸಿ ಒದ್ಕೊತಿರ್ತಾರ. ಅದಕ್ಕಾಗಿ ಈ ಜಾತ್ರೆಯನ್ನ ಎಲ್ಲಾ ಸಮಾಜದವರು ಕೂಡ್ಕೊಂಡು ಯಶಸ್ವಿ ಮಾಡಿ ಮತ್ತು ಬಂದೋಬಸ್ತಿಗೆ ನಾವು ಪುರಸಭೆಯಿಂದ ನೀರಿಂದು ಬದುಕುವುದು ಈಗಾಗತನ ಚೀಫ್ ಆಫೀಸರ್ ಹಾಗೂ ಎಲ್ಲಾ ಅಧಿಕಾರಿಗಳಿಗೆ ತೆಗೆದುಕೊಂಡು ಹೋಗಿ ಎಲ್ಲಿ ಗರ್ಸ್ ಹಾಕ್ಬೇಕು, ಎಲ್ಲಿ ಇದು ರೋಡ್ಗಳಲ್ಲಿ ಎಲ್ಲೆಲ್ಲೂ ಸ್ವಲ್ಪ ಕೆಟ್ಟವ ಸ್ವಚ್ಛತಾ ನೀತಿ ಹಾಗೂ ಎಲ್ಲ ಮಾಡ್ತೀರಿ ಅಂದ್ರೆ ಇನ್ನೊಂದು ಸುಮ್ಮನೆ ಸರ ಒಂದ್ 2-3-4 ಟ್ಯಾಂಕ್ ಬಾಡಿಗೆ ಹೋಗ್ಲಕ್ರಿ. ಅಲ್ಲೆಲ್ಲ ಟ್ಯಾಂಕರ್ ನಿಂದ್ರಿಸ್ರಿ. ಸಣ್ಣ ಮಕ್ಕಳು ಹಂಗೆ ಬಂದಿರ್ತಾವ. ಅದು ನೀರಾಡ್ ಸಾಕಿರ್ತದ ಪಾಪ ಗೋಳ ಅದ. ಅಲ್ಲೊಂದು ಅದೊಂದು ಆ ಕಡೆ ಎಲ್ಲಿ ಆಗ್ತದ ಅನುಕೂಲ ಆಗ್ತದ ಪುರುಷರ ಟ್ಯಾಂಕರ್ ವ್ಯವಸ್ಥೆ ಮಾಡ್ರಿ. ಮತ್ತು ದಿನನಿತ್ಯನು 5 ಗಂಟೆಯಿಂದ 9 ಗಂಟೆ ತನಕ ರೋಜೆ ಬಿಡ್ತಾನ ಪ್ರೊಟೆಕ್ಷನ್ ಕೊಡಂತೇಳಿ ಎಲ್ಲರಿಗೆ ಕುಶಾಲ ಮಶ ಸಾಹೇಬರಿಗೆ ಹಾಗೂ ಪತ್ರಕರ್ತರ ಬಳಗ ಎಲ್ಲರಿಗೂ ಕುಶಾಲ ಮಶ ಶಾಂತ ಎಲ್ಲರಿಗೂ ಒಳ್ಳೇದು ಮಾಡಿ ಮುಂದಿನ ದಿನಮಾನಗಳ ಮಳೆಯಾಗಲಿ, ರೈತರು ನಾವೆಲ್ಲರ ಆನಂದದಿಂದ ಪ್ರೀತಿ ಪಾತ್ರದಿಂದ ಕುಶಾಲ ಮಶ ದಯದಿಂದ ನಿಮ್ಮ ಮಕ್ಕಳಿಗೆ ನಿಮ್ಮ ಕುಟುಂಬಕ್ಕೆ ಸುಲಭ ತಿಳ್ಕೊಂಡು 2 ಮಾತುಗಳು ಮುಗಿಸ್ತೇನೆ. ಜೈ ಜೈ. गाड़ी के लोग सामने लोग धंधा करने वाले तो सर दो दिन प्रॉब्लम होती खास करके उसका ज़्यादा ख्याल रखो और पार्किंग का इसमें तो मैं मास्टर बोल रहा हूँ और पार्किंग करे बहुत अच्छा है सर. बड़े 2 व्हीलर 4 व्हीलर का थोड़ा ಅಲ್ಲಿ ಮತ್ತೆ ಬಡ್ಡೆ ಅಶೋಕ್ ಅದು ಯಾರಿಗೆ ಗೊತ್ತಾಗತ್ತೆ ಸರ್. ಅವು ಹಳ್ಳಿಯಾಗ ಇರ್ತಾವ ಸರ್. ಏನೇ ಆದ್ರೂ ನಾವು ಪಾಪ ಬಂದಿದ್ದು ಅಂತ ಹೊಂಟವ್ರಿ. ಈಗ ಇಲ್ಲಿ ಈ ದರ್ಗಾ ಹೆಚ್ಚಿಗಿರಲ್ಲ ಸರ್. ಅವರು ದರ್ಗಾ ಹೆಚ್ಚಿ ಕಡೆ ಇರ್ತಾರೆ. ಅವರು ಮುಂಜಾನೆ ಜಾತ್ರೆ ನೋಡಿ ಹೋಗ್ಬೇಕನ್ನೋರು ಏನ್ ಮಾಡ್ತಾರೆ, ಕಿರಿಕಿರಿಗ ರಾತ್ರಿ ಹೊಂಟಾರಿ. ಅದು ಅವ್ರೇನ್ ಬಂದು ಈಗ ಪೊಲೀಸ್ ಸ್ಟೇಷನ್ ನಮ್ಗೆ ಹಂಗಾಗ್ಯದ ಹೇಳ್ತಾರ. ಈಗ ಅಲ್ಲಿ ಬೇರೆ ಊರಿನವ್ರು ಬಂದಿರ್ತಾರೆ. ಏನಾದ್ರೂ ಅವ್ರು ಸುಮ್ಮನೆ ತಮ್ಮ ಹೋಗ್ಬಿಡ್ತಾರ. ನಾವು ಇದ್ದವರಿಗೆ ಗೊತ್ತಿರ್ತದ್ರ ಅಲ್ಲಿ ಏನಾಗ್ಯದ. ಅಲ್ಲಿ ಪ್ರತಿನಿಧಿ ಅಣಚಿಗೆ ಬಂದಾಗ ಸ್ವಲ್ಪ
ನಿನ್ನ ಹೆಸರು ಕೇತನ್ ಸರ್ ಕೇತನ 8861 617 90 93 ಮತ್ತೆ